ಕುಸಿದು ಬಿದ್ದ ರಾಕಿಂಗ್ ಸ್ಟಾರ್ ಯಶ್. ಹೌದು ಸ್ನೇಹಿತರೆ, ಆಸ್ಪತ್ರೆಗೆ ಓಡೋಡಿ ಬಂದ ರಾಧಿಕಾ ಪಂಡಿತ್. ಒಂದು ರಾಕಿಂಗ್ ಸ್ಟಾರ್ ಯಶ್ ರವರು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ರಾಕಿಂಗ್ ಸ್ಟಾರ್ ಯಶ್ ರವರಿಗೆ, ಒಂದು ಯಾಕೆ ಒಂದು ಕುಸಿದು ಬಿದ್ದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಲವರ ನೆಚ್ಚಿನ ಹೀರೋ, ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಿರೀಟವಿದ್ದಂತೆ. ಹೌದು ಸ್ನೇಹಿತರೆ, ಒಂದು ರಾಕಿಂಗ್ ಸ್ಟಾರ್ ಅಂದರೆ ಯಾವ ರೀತಿಯಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಯ ಕಿರೀಟವಿದ್ದಂತೆ. ಯಾಕಪ್ಪ ಅಂತಂದರೆ ಬೇರೆ ದೇಶಗಳಲ್ಲೂ ಹೋಗಿ ಕೇಳಿದ್ರು ಕೂಡ ಕನ್ನಡದ ಮರ್ಯಾದೆಯನ್ನು ಹೆಚ್ಚಿಸಿದವರು ರಾಕಿಂಗ್ ಸ್ಟಾರ್ ಯಶ್ ರವರು. ಕನ್ನಡ ಅಂದ ತಕ್ಷಣ ನೆನಪರೋದೇ KGF. ಒಂದು ಫ್ಯಾನ್ ಇಂಡಿಯಾ ಫ್ಯಾನ್ ವರ್ಲ್ಡ್ ಮೂವಿಯನ್ನು ಒಂದು ಕನ್ನಡಕ್ಕೆ ಪರಿಚಯಿಸಿ ಕೊಟ್ಟವರು ಯಾರಂದರೆ ಅವರು ರಾಕಿಂಗ್ ಸ್ಟಾರ್ ಯಶ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಹಲವಾರು ಫ್ಯಾನ್ ಇಂಡಿಯಾ ಸಿನಿಮಾಗಳನ್ನು, ಫ್ಯಾನ್ ವರ್ಲ್ಡ್ ಸಿನಿಮಾಗಳನ್ನು ಒಂದು ಕನ್ನಡಕ್ಕೆ ಪರಿಚಯಿಸಿ ಕೊಟ್ಟಂಥವ್ರು. ಸೊ ಯಾರನ್ನು ಎಲ್ಲೂ ನಾವು ಹೋಗೋದು ಬೇಡ, ಯಾವುದೇ ಇಂಡಸ್ಟ್ರಿಗೂ ಕೂಡ ನಾವು ಹೋಗೋದು ಬೇಡ, ಅವರನ್ನೇ ನಾವು ಇಲ್ಲಿ ಕರೆಸೋಣ ಅನ್ನೋ ಒಂದು ಮಹತ್ವದ ವಿಚಾರವನ್ನ ರಾಕಿಂಗ್ ಸ್ಟಾರ್ ಯಶ್ ರವರು ಒಂದು ಕನ್ನಡ ಇಂಡಸ್ಟ್ರಿಗೆ ತಂದರು. ಹಲವಾರು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಸೊ ಇಲ್ಲಿಯವರೆಗೆ ಬೆಳೆದು ಬಂದರು. ಸೊ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಒಂದು ಇವರಿಗೆ ಯಾರು ಕೂಡ ಮಾತನಾಡಿಸ್ತಾ ಇರಲಿಲ್ಲ. ಸೊ ಒಂದು ಹಳೆಯ ಕಲಾವಿದನಾಗಿದ್ದಾಗ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿರುವಾಗ ಎಲ್ಲರನ್ನ ಕೂಡ ಇವರು ಮಾತನಾಡಿಸ್ತಾ ಇದ್ರಂತೆ, ಆದರೆ ಇವರನ್ನ ಯಾರೂ ಕೂಡ ಮಾತನಾಡಿಸಿರಲ್ವಂತೆ. ಸೊ ಅಂತಹ ಒಂದು ಪರಿಶ್ರಮದಿಂದ ಬೆಳೆದಂಥ ಹುಡುಗ ಇವತ್ತು ಒಂದು ಕನ್ನಡ ಒಂದು ಇಂಡಸ್ಟ್ರಿಗೆ ಕಿರೀಟವಾಗಿ ನಿಂತಿದ್ದಾರೆ. ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಮೊದಲಿಗೆ ನೆನಪರೋದೇ ರಾಕಿಂಗ್ ಸ್ಟಾರ್ ಯಶ್ ರವರು. ಯಾಕಪ್ಪ ಅಂತಂದ್ರೆ ಮೊದಲಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹಿಟ್ ಸಿನಿಮಾವನ್ನ ಕೊಟ್ಟಂತವರು, ಒಂದು ಕನ್ನಡ ಇಂಡಸ್ಟ್ರಿಗೆ ಫ್ಯಾನ್ ಇಂಡಿಯಾ ಫ್ಯಾನ್ ವರ್ಲ್ಡ್ ಮೂವಿಯನ್ನ ಕೊಟ್ಟಂತವರು ರಾಕಿಂಗ್ ಸ್ಟಾರ್ ಯಶ್ ರವರು. ಇಂದಿಗೂ ಕೂಡ ಒಂದು ಪಾಕಿಸ್ತಾನದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ ಎಲ್ಲೇ ಕೂಡ ಹೋದ್ರೂ ಕೂಡ ಒಂದು ಕನ್ನಡಿಗರು ಅಂದ ತಕ್ಷಣ ನೆನಪರೋದೇ KGF ಮೂವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಡಾಕ್ಟರ್ ಬ್ರೋ ಅವರ ವಿಡಿಯೋ ಕೂಡ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಸೊ ಒಂದು ಕನ್ನಡ ಅಂದ ತಕ್ಷಣ ಒಂದು KGF ಅನ್ನೋ ಮಾತನ್ನ ಅಲ್ಲಿಯ ಒಂದು ಯುವಕರು ಹೇಳ್ತಾರೆ. ಆವಾಗ ಡಾಕ್ಟರ್ ಬ್ರೋ ಅವರಿಗೆ ತುಂಬ ಅಂದರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಸಿನಿಮಾದ ಮೂಲಕ ಇಷ್ಟೊಂದು ಒಂದು ಖ್ಯಾತಿಯನ್ನು ಪಡೆದಂಥವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು. ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳಿನಲ್ಲೂ ಕೂಡ ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು. KGF ಯಾವ ಮಟ್ಟಿಗೆ ಹವಾ ಆಗಿದೆಯಪ್ಪ ಅಂತಂದರೆ ಒಂದು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ತುಂಬ ಅಂದರೆ ತುಂಬ ಸಾವಿರ ಲಕ್ಷ ಜನ ಇದ್ದಾರೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಒಂದು ಕನ್ನಡಿಗರ ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಂತಹ ರಾಕಿಂಗ್ ಸ್ಟಾರ್ ಯಶ್ ರವರ ಒಂದು ಟಾಕ್ಸಿಕ್ ಸಿನಿಮಾಗೋಸ್ಕರ ಎಲ್ಲರೂ ತುಂಬಾ ಅಂದ್ರೆ ತುಂಬಾನೇ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಫ್ಯಾನ್ ವರ್ಲ್ಡ್ ಮೂವಿ ಇದು ಇರೋದ್ರಿಂದ ಎಲ್ಲರೂ ಕೂಡ ತುಂಬಾನೇ ಕಾಯ್ತಾ ಇದ್ದಾರೆ. ಸೊ ಹಲವಾರು ಒಂದು ಕಾರಣಾಂತರಗಳಿಂದ ಯಾವಾಗಲೂ ಮೂವಿ ಮುಂದೆ ಹೋಗ್ತಾನೆ ಇದೆ. ಸೊ ಆದ್ರೆ ಎಲ್ಲರೂ ಕೂಡ ಒಂದು ಅವರ ಪರಿಶ್ರಮವನ್ನ ನೋಡೋಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಒಬ್ಬ ಅಂತಹ ಸಿನಿಮಾವನ್ನ ನೋಡೋಕೆ, ಅಂತಹ ನಟನ ಸಿನಿಮಾವನ್ನ ನೋಡೋಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ರು. ಸೊ ಆದ್ರೆ ಒಂದು ಕಾರಣಾಂತರಗಳಿಂದ ಸಿನಿಮಾ ಮುಂದೆ ಹೋಗ್ತಾ ಇದೆ. ಆದ್ರೆ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕುಸಿದು ಬಿದ್ದಿದ್ದಾರೆ ಅನ್ನೋ ಮಾಹಿತಿಗಳು ತುಂಬಾ ಕೇಳಿ ಬರ್ತಾ ಇವೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಯಾಕೆ ಕುಸಿದು ಬಿದ್ರು, ಏನಾಯ್ತು ಇವರಿಗೆ ಅನ್ನೋದನ್ನ ಒಂದು ಮೇನ್ ಪಾಯಿಂಟ್ಗೆ ಬರಬೇಕಪ್ಪ ಅಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಟಾಕ್ಸಿಕ್ ಚಿತ್ರೀಕರಣದ ವೇಳೆ ಕುಸಿದು ಬಿದ್ದಿದ್ದಾರಂತೆ. ಸೊ ಹೌದು ಸ್ನೇಹಿತರೆ, ಟಾಕ್ಸಿಕ್ ಚಿತ್ರೀಕರಣದ ವೇಳೆ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಡಯಟ್ ಅನ್ನ ಪ್ಲಾನ್ ಮಾಡಿದ್ದಾರಂತೆ. ಸೊ ಒಂದು ಡಯಟ್ ಮಾಡುವಾಗ ಒಂದು ಹೊಟ್ಟೆಗೆ ಏನೋ ತಿಂದಿರಲಿಲ್ಲವಂತೆ. ಸೊ ಒಂದು ಬೆಳಗಿನ ಉಪಹಾರವನ್ನ ಮಾಡಿರದೇ ಇರೋ ಕಾರಣ ಸೊ ಅವರು ಅವತ್ತು ಒಂದು ಟಾಕ್ಸಿಕ್ ನ ಶೂಟಿಂಗ್ ನ ವೇಳೆ ಕುಸಿದು ಬಿದ್ದಿದ್ರಂತೆ. ಅದಾದ ತಕ್ಷಣ ವೈದ್ಯರನ್ನು ಅಲ್ಲಿಗೆ ಕರೆಸಿ ಸೊ ಅವಾಗ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರಂತೆ. ಸೊ ಯಾವುದೇ ಕಾರಣಕ್ಕೆ ಏನು ಭಯ ಪಡುವ ಅಗತ್ಯವಿಲ್ಲ. ಸೊ ಒಂದು ಬೆಳಗಿನ ಉಪಹಾರವನ್ನ ಮಾಡದೇ ಇರೋ ಕಾರಣ ಇವರು ಕುಸಿದು ಬಿದ್ದಾದ್ರೆ ಸೊ ಇವರಿಗೆ ಏನೂ ಆಗಿಲ್ಲ ಅನ್ನೋ ಮಾತನ್ನ ಒಂದು ವೈದ್ಯರು ಹೇಳ್ತಾರಂತೆ. ಇಷ್ಟೇ ಆಗಿರೋದು ಸ್ನೇಹಿತರೆ. ಈಗ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಏನೂ ಆಗಿಲ್ಲ. ಒಂದು ಒಳ್ಳೆಯ ಒಂದು ನಟ, ಕನ್ನಡಿಗರ ನಟ. ಸೊ ಈ ಒಂದು ರಾಕಿಂಗ್ ಸ್ಟಾರ್ ಯಶ್ ರವರ ಟಾಕ್ಸಿಕ್ ಮೂವಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ರಾಕಿಂಗ್ ಸ್ಟಾರ್ ಯಶ್ ರವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.